ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಒಂದು ನಾನು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದುವೇ ನಾಟಿ ಸ್ಟೈಲಲ್ಲಿ ಮಶ್ರೂಮು, ಗ್ರೀನ್ ಮಶ್ರೂಮು ಪಲಾವು. ಇದಕ್ಕೆ ಬೇಕಾದ ಸಾಮಗ್ರಿಗಳು ಬಂದು ಒಂದು 200 ಗ್ರಾಮ್ ಅಷ್ಟು ನಾನು ಮಶ್ರೂಮು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು 1/4 kg ಅಂದರೆ 1 ಲೋಟ ಆಗೋಷ್ಟು ಅಕ್ಕಿ ನಾನು ವಾಶ್ ಮಾಡಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಖಾರಕ್ಕೆ ಬಂದು ಗ್ರೀನ್ ಮಾಡೋದ್ರಿಂದ ನಾನು 1 ಮುಷ್ಟಿ ಆಗೋಷ್ಟು ನಾನು ಕೊತ್ತಂಬರಿ, 1 ಮುಷ್ಟಿ ಆಗೋಷ್ಟು ನಾನು ಪುದೀನ ಸೊಪ್ಪು, 1 4 ಹಸಿಮೆಣಸಿನ್ಕಾಯಿ, ಒಂದು 7-8 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಇದ್ರ ಬದಲಿಗೆ. ಮತ್ತು ಒಗ್ಗರಣೆಗೆ ಒಂದು ಪಲಾವ್ ಎಲೆ, 2 ಏಲಕ್ಕಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸೋಂಪು, 2 ಚಕ್ಕೆ, ಸ್ವಲ್ಪ ಕಲ್ಲುವ ಮತ್ತು ಒಂದು 3 ಲವಂಗ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಮತ್ತು ತುಪ್ಪ ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹೀಗೆ ಜಾರ್ ತೊಗೊಂಡು ನಾವು ಇದು ಮಸಾಲೆ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಸಾಗಿದೆ, ಇಷ್ಟು ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ಗೆ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ ನಾವು. ನೋಡಿ, ಆಯಿಲ್ ಕಾದಿದೆ. ಸ್ಪೈಸಸ್ ಸೇರಿಸ್ಕೊಳ್ಳೋಣ ನಾವು. ಸ್ವಲ್ಪ ಎಣ್ಣೆನ ಚೆನ್ನಾಗಿದ್ದು ಫ್ರೈ ಆಗಬೇಕಾಗುತ್ತೆ. ಇವಾಗ ಇದಕ್ಕೆ ನಾವು ಈರುಳ್ಳಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ನೋಡಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ಇದಕ್ಕೆ ನಾನು ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಶ್ರೂಮ್ದು ರಾಸ್ ಮೇಲೆ ಹೋಗೋದು ಚೆನ್ನಾಗಿ ನಾನು ಉಟ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತೀನಿ. ಮಶ್ರೂಮು ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಶ್ರೂಮ್ದು ಸ್ವಲ್ಪ ರಾಸ್ ಮೇಲೆ ಹೋಗೋದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಶ್ರೂಮ್ನಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ನೋಡಿ, ಈ ಥರ ಆಯಿಲ್ ಇಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿರೋದಲ್ಲ ಗ್ರೀನ್ ಮಸಾಲೆ ಅದು ಸೇರಿಸ್ಕೊಳ್ಳೋಣ. ಅದ್ರ ಜೊತೆನೇ ಮೊಸರು ಒಂದು 2 ಸ್ಪೂನ್ ಆಗೋಷ್ಟು ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ. ನೀವು ಇಷ್ಟನ್ನು ಮ್ಯಾರಿನೇಟ್ ಮಾಡಿನೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಟೈಮ್ ಇದೆ ಅಂದರೆ ನೀವು ನೀಟಾಗಿ ರುಬ್ಬಿಟ್ಟು ಮೊಸರು ಮತ್ತು ಪೇಸ್ಟ್ ಜೊತೆ ನೀವು ಮಶ್ರೂಮ್ನ ನೆನೆಸ್ಬಿಟ್ಟು ನೀವು ಮಾಡ್ಬೋದು. ಇವಾಗ ಇದ್ರದ್ದು ಸ್ವಲ್ಪ ಹಸಿ ಮಸಾಲೆ ಎಲ್ಲ ರುಬ್ಬಿರೋದ್ರಿಂದ ಅಥವಾ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ಆಗಿದೆ ಮಸಾಲೆ ಎಲ್ಲ ನೋಡಿ, ನೀಟಾಗಿ ಈ ಥರ ಆಯಿಲ್ ಬಿಟ್ಕೊಬೇಕು. ನಾವು ಇದಕ್ಕೆ ಇನ್ನೂ ಉಪ್ಪು ಸೇರಿಸಿಲ್ಲ, ಈರುಳ್ಳಿ ಫ್ರೈ ಮಾಡೋದಂಗೆ ಮಾತ್ರ ಹಾಕಿದ್ದು. ಉಪ್ಪು ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು. ಅಕ್ಕಿಗೂ ಸೇರಿಸಿ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪು ನಾನು. ಇವಾಗ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನು. ನೀವು ಬೇಕು ಅಂದರೆ ಬಿರಿಯಾನಿ ಮಸಾಲನೂ ಬೇಕಾದ್ರೂ ಇದ್ದರೆ ಸೇರಿಸ್ಕೊಬೋದು. ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ನೀವು ಗರಂ ಮಸಾಲ ಸೇರಿಸ್ಕೊಬೋದು. ನೀಟಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ. ಧನಿಯಾ ಮತ್ತು ಗರಂ ಮಸಾಲ ಸ್ವಲ್ಪ ಉಪ್ಪಾಕಿ ಸೇರಿಸ್ಕೊಂಡು ನೋಡಿ, ನೀಟಾಗಿ ಎಣ್ಣೆ ನೀಟಾಗಿ ಬಿದ್ದು ಈ ಥರ ಎಣ್ಣೆ ಬಿಟ್ಟು ಬರಬೇಕು. ಸೈಡಲ್ಲೆಲ್ಲ ಬಂದಿದೆ. ಇವಾಗ ಅಕ್ಕಿ ನಾವು ಸೋರು ಹಾಕ್ಕೊಂಡಿದ್ದೀರಲ್ಲ, ಅಕ್ಕಿನ ಚೆನ್ನಾಗಿ ಗ್ರೇವಿನಲ್ಲಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ನಾನು ಒಂದು ಲೋಟ ಅಥವಾ 1/4 kg ತೊಗೊಂಡಿರೋದು. 1 ಲೋಟಿಗೆ 1:2 ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ನೀರು ತೊಗೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟ ಆಗೋಷ್ಟು ನೀರು ಸೇರಿಸಿದ್ದೀನಿ. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಸ್ವಲ್ಪ ನಾವು ಕುದಿಯಕ್ಕೆ ಬಿಟ್ಬಿಡೋಣ. ಈಗ
ಇದೆ. ಇವಾಗ ಸ್ವಲ್ಪ ನಾವು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಖಾರ ಸಾಕು, ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನಾನು ನಿಂಬೆ ರಸ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ನಿಂಬೆ ರಸ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಒಂದು ವಿಸಿಲ್ ಬಂದರೆ ಸಾಕು ನಮಗೆ. ಫ್ರೆಂಡ್ಸ್ ಆಗಿದೆ, ನಾನು ಒಂದೇ ವಿಸಿಲ್ ಹಾಕ್ಸಿರೋದು. ಅಕ್ಕಿ ನೆನೆಸಿರೋದ್ರಿಂದ ನಾವು ನೋಡಿ ನಾಟಿ ಸ್ಟೈಲ್ ಒಂದು ಗ್ರೀನು ಮಶ್ರೂಮು ಪಲಾವ್ ರೆಡಿಯಾಗಿದೆ. ಕರೆಕ್ಟಾಗಿ ಆಗಿದೆ ನೋಡಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಟ್ಬಿಡೋಣ. ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆಲ್ಲ ಏಡ್ ಮಾಡಿಸಿದ ರೆಸಿಪಿ ಇದು. ನೀವು ತುಪ್ಪ ಬೇಕು ಅಂದರೆ ಈ ಟೈಮಲ್ಲೆಲ್ಲ ಮಿಕ್ಸ್ ಮಾಡಿ ನೀವು ಇವಾಗಲೂ ಹಾಕೊಬೋದು, ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ. ಬೇಕು ಅಂದರೆ ತಳಗಿಲ್ಲ ಏನೂ ಆಗ್ತಿಲ್ಲ, 1:2 ಹಾಕ್ಕೊಂಡ್ರೆ ನಿಮಗೆ ಸಾಕು. ರೆಡಿಯಾಗಿದೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.